ಈ ದಿನ ನನ್ನ ಎಲ್ಲ ಪ್ರೀತಿಯ ಸಂಬಂಧಿರು ಮತ್ತು ಅಣ್ಣಂದಿರು ನನ್ನ ಜನ್ಮದಿನವನ್ನು ಆಚರಣೆ ಮಾಡೋದಕ್ಕೆ ಅವರೇ ಸ್ವಯಂಪ್ರೇರಿತವಾಗಿ ಯೋಚನೆ ಮಾಡಿ ಈ ಜನ್ಮದಿನಾಚರಣೆಯನ್ನು ಆಚರಿಸ್ತಾರೆ. ವಾಸ್ತವವಾಗಿ ಜಗತ್ತಿಗೆ ಒಂದು ವಿಷಯ ತಿಳಿಸ್ಬಿಡ್ತೀನಿ. ನಾನು ಯಾವತ್ತೂ ಸುಳ್ಳು ಹೇಳೋಕ್ಕಾಗಲ್ಲ. ನಂದು ಬರ್ತ್ಡೇ ಗೊತ್ತಿಲ್ಲ ನನಗೆ, ನಮ್ಮ ಅಪ್ಪ ಅಮ್ಮ ಯಾರು ಬರ್ದಿಲ್ಲ. ಸ್ಕೂಲಲ್ಲಿ ಏನು ರೆಕಾರ್ಡಲ್ಲಿ ಇತ್ತು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಅದು ನೋಡ್ಬಿಟ್ಟು ಇವತ್ತು ಬರ್ತ್ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನನಗೆ ಇದೊಂದು ಒಂದು ರೀತಿ ಮುಜುಗರನೂ ಆಗ್ತಾ ಇದೆ. ಏನಪ್ಪ ನಾವು ಬರ್ತ್ಡೇ ಮಾಡ್ಕೊಳ್ಳೋಷ್ಟು ದೊಡ್ಡ ವ್ಯಕ್ತಿಗಳಾಗಿಲ್ವಾ? ಈ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೊಟ್ಟಿಲ್ವಲ್ಲ? ಇವತ್ತು ಬಡವರಾಗಿ ಉಳ್ಕೊಂಡಿದ್ದಾರೆ, ಶ್ರೀಮಂತರು ಆಗ್ತಾನೆ ಹೋಗ್ತಾ ಇದ್ದಾರೆ. ಒಬ್ಬತ್ತು ಕೂಟಿಗೆಲ್ಲದೆ ಇರ್ತಕ್ಕಂಥವ್ರು ಇವತ್ತು ಗುಡ್ಸದಲ್ಲಿ ವಾಸ ಮಾಡ್ತಾವ್ರೆ, ಸ್ಲಮ್ಗಳಲ್ಲಿ ವಾಸ ಮಾಡ್ತಾವ್ರೆ, ಹಳ್ಳಿ ತಾಂಡಗಳಲ್ಲಿ ವಾಸ ಮಾಡ್ತಾರೆ, ಕಾಲೋನಿಗಳಲ್ಲಿ ವಾಸ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವಕಾಶ ಅವ್ರಿಗೆಲ್ಲ ತಲುಪಬೇಕಾ ಬೇಡವಾ ಅಂತಕ್ಕಂಥ ಚಿಂತೆ ನನ್ನ ನಡೀತಾ ಇದೆ. ನಾನು ಎಲ್ಲೇ ನಿಂತ್ಕೊಂಡು ಯಾವುದೇ ಚಾನಲ್ TV ಚಾನಲಲ್ಲಿ ಮಾತಾಡಿದ್ರು ಮೊದಲು ನಾನು ಬಳಸ್ಕೊಳ್ಳೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಕಾರಣ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಈ ದೇಶದಲ್ಲಿ ಮುಂದೆ ಹೋಗಿದ್ರೆ ಇವತ್ತು ಈ ಸೆಲೆಬ್ರೇಷನ್ ಅಲ್ಲ, ಹಳ್ಳಿನಲ್ಲಿ ಬೀಡಿ ಕುಡ್ಕೊಂಡು, ಸಿಗರೇಟ್ ಕುಡ್ಕೊಂಡು, ಜಾಂಜಾ ಹೊಡ್ಕೊಂಡು, ಎಲ್ಲ ಒಂದು ಕಡೆ ಸಾರಾಯಿ ಕುಡ್ಕೊಂಡು, ಎಣ್ಣ ಕುಡ್ಕೊಂಡು ಬದುಕಬೇಕಾಗಿತ್ತು. ಇವತ್ತು ಒಂದು ಶುಭ್ರವಾದ ಡ್ರೆಸ್ ಮಾಡಿಕೊಂಡು ಬಡವರಾದ್ರೂ ಒಳ್ಳೆ ಡ್ರೆಸ್ಸಲ್ಲಿ ಹೊಟ್ಟೆ ಊಟ ತಿನ್ಕೊಂಡು ಬದುಕ್ತಾ ಇದೀವಿ ಅಂತಂದ್ರೆ ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ. ಅದಕ್ಕಿಂತ ದೊಡ್ಡ ಶಕ್ತಿ ನಮ್ಗೆ ಇನ್ಯಾವುದೂ ಇಲ್ಲ. ಇವತ್ತು ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳು, IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLAಗಳು, MP ಗಳು, ಮಂತ್ರಿಗಳಾಗಿದ್ದಂಥವರು ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮೀಸಲಾತಿಯನ್ನು ತಿಂತಾ ಇದ್ದಾರೆ. ನನ್ನ ಪ್ರಶ್ನೆ ಇವತ್ತಿಷ್ಟೇ, ನಾನು ಅವ್ರ ವಿರೋಧಿ ಅಲ್ಲ, ಮೀಸಲಾತಿ ವಿರೋಧಿ ಅಲ್ಲ. ಮೀಸಲಾತಿ ಕೊಡಬೇಕು, 100 ವರ್ಷ ಅಲ್ಲ 1000 ವರ್ಷ ಕೊಡಲಿ. ಆದ್ರೆ ಮೀಸಲಾತಿ ತಿನ್ನೋರ ಸಂಖ್ಯೆ ಮೇಲೆ ಬಂದಿರೋರು ತಮ್ಮ ಅಣ್ಣ ತಮ್ಮಂದ್ರೆ ಬಿಟ್ಕೊಡ್ಬೇಕನ್ನೋ ಒಂದು ಪರಿವರ್ತನೆ ಆಗ್ಬೇಕಾದ್ರೂ ಅವ್ರ ಕರ್ತವ್ಯ ಮಾಡ್ತಾ ಇಲ್ಲ. ನಾನೇನಾದ್ರು ಈ ವಿಚಾರದಲ್ಲಿ ಮಾತಾಡಿದ್ರೆ ಕೆಲವರೆಲ್ಲ ಶುರು ಮಾಡ್ತಾರೆ, ಚೀನಾರಾಮು BJP ಇದ್ದಾರೆ, RSS ಮನುವಾದಿ, ಮೀಸಲಾತಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ನನ್ನ ಮೇಲೆ ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ. ಇವತ್ತು ನಾನು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತು 20 ಅಂತಸ್ತು ಬಿಲ್ಡಿಂಗ್ ಇದೆ, ಅದಕ್ಕೆ ಲಿಫ್ಟು ಇದೆ, ಮೆಟ್ಲು ಇದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಲಿಫ್ಟಲ್ಲಿ ಹೋಗಿ ಅಂತ ಬಡವರಿಗೆ ಅಂದರೆ ಯಾರು ಅಂಗವಿಕಲರಿದ್ದಾರೆ, ಯಾರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಆ ಅವಕಾಶ ಕೊಡಿ, ಅವ್ರ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಮೇಲೆ ಬಂದವರು ಮತ್ತೆ ಕೆಳಗಡೆ ಇರ್ತಕ್ಕಂಥ ತಮ್ಮದನ್ನು ನೋಡ್ತಾ ಇಲ್ಲ. ನನಗೆ ನನ್ನ ತಮ್ಮ ಇವತ್ತು ವಿಶ್ವನಾಥ್ ಬಹಳ ಪ್ರಮುಖವಾಗಿ ಇದು ನಾನು ಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ಕೇಳಿದೆ. ವರ್ಷ ಈ ಕಾರ್ಯಕ್ರಮನ ಮಾಡಿ ನಾನು ಯಾರಿಗೂ ಒಬ್ರಿಗೂ ಹೇಳಿಲ್ಲ. ಇವತ್ತು ನನ್ನ ಜನ್ಮದಿನಾಚರಣೆ ಮಾಡಬೇಕು ಬನ್ನಿ ಅಂತ ಯಾರೂ ಕರೆದಿಲ್ಲ. ಆದರೆ ತಮ್ಮನ ಪ್ರೀತಿಗೆ ಇದೆಲ್ಲ ಇದು ಮಾಡಬೇಕಾಯ್ತು. ಎಲ್ಲ ತಮ್ಮಂದರು ಸ್ವಲ್ಪ ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತಿಲ್ಲಿ ಬಂದು ಇದನ್ನು ಆಚರಣೆ ಮಾಡ್ತಾರೆ. ನನಗೆ ಭಾಳ ಮುಖ್ಯವಾದಂಥ ನೋವು, ಬೇಜಾರು. ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ತಾಯಿ ಮತ್ತು ನನ್ನ ತಂದೆ ಫೋಟೋ ಅಪರೂಪಕ್ಕೆ ಎಲ್ಲೋ ಒಂದು ಫೋಟೋ ಕಲೆಕ್ಟ್ ಮಾಡಿ ಅದನ್ನು ಇವತ್ತು ನನ್ನ ಮುಂದೆ ಕೊಟ್ಟಿರ್ತಕ್ಕಂಥ ತಮ್ಮನಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ನನ್ನ ತಂದೆ ನನ್ನ ಜನ್ಮ ಕೊಟ್ಟರು ತಾಯಿ ನನ್ನ ತಂದೆ ಇಬ್ಬರು ನನಗೆ ದೊಡ್ಡ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಗಳು ಹೇಳ್ಕೊಟ್ಟಿದ್ದಾರೆ, ಒಳ್ಳೆಯ ಬದುಕನ್ನು ಹೇಳ್ಕೊಟ್ಟಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಕೊಡಬೇಕಾದ ರೀತಿಯಲ್ಲಿ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಮತ್ತು ಏನು ಈ ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ನಾನು ಅಭಿನಂದನೆ ಹೇಳ್ತೇನೆ. ನನ್ನ ಆಸೆ ನಾನು ಬರ್ತ್ಡೇ ಮಾಡ್ಕೊಳಕ್ಕಲ್ಲ. ಇವತ್ತು ನನ್ನ ಗುರುಸ್ವಾಮಿ ಅಂತ ನನ್ನ ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರೆ. ಬೆಳಗ್ಗೆ ನಾನು ವಾಕಿಂಗ್ ಮಾಡ್ತಾ ಇದ್ರೆ ಫೋನ್ ಮಾಡ್ದ, ಅಣ್ಣ ಕೇಕಿಗೆಲ್ಲ ಯಾಕಣ್ಣ ದುಡ್ಡು ಖರ್ಚು ಮಾಡ್ತೀಯಾ? ಅವೆಲ್ಲ ಬರೋದು ಕೊಡ್ಬೋದಲ್ಲ ರೀತಿಗೆ ನಾನು ಏನು ಕೇಕ್ ತಂದರೆ ಎಷ್ಟು ಬರೋದು ತಂದರೆ ಚಿಕ್ಕ ತಂದ್ರೆ ನನಗೆ ಗೊತ್ತೇ ಇಲ್ಲ. ಹಾಗೆ ಟೀಕೆ ಮಾಡೋದಕ್ಕೂ ಒಂದು ರೀತಿಯಲ್ಲಿ ಗುಂಪಿದೆ, ಹೊಗಳೋಕ್ಕೂ ಒಂದು ಗುಂಪಿದೆ. ನನಗೆ ಗೊತ್ತಿಲ್ಲದಂಗೆ ಯಾರಾದರೂ ಏನಾದರೂ ಹೇಳಿದಾಗ ಎಲ್ಲೋ ಒಂದು ಕಡೆ ಏನಪ್ಪ ನಾನು ಈ ಕೇಕ್ ತಂದಿಲ್ಲ, ಪ್ರೀತಿಗೆ ಯಾರು ತಂದಿರೋ ಗೊತ್ತಿಲ್ಲ, ಎಷ್ಟು ತಂದಿರೋ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಹೇಳಿದ್ದಾರೆ ಅದೇನೇ ಇರಲಿ. ಇವತ್ತು ದೇಶದಲ್ಲಿ ಕಡೆಯ ಕೂಲಿ ಮಾಡೋನು, ಜೀತ ಮಾಡೋನು, ಚಪ್ಪಲಿ ಹೊಲಿಯೋನು, 20 ಊಟ ಗೆಲ್ದವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು, ಅವ್ರ ಕೈ ತುಂಬ ಕೆಲಸ ಸಿಗಬೇಕು, ಮಲಗಕ್ಕೊಂದು ಮನೆ ಸಿಗಬೇಕು. ಇದು ನರೇಂದ್ರ ಮೋದಿಯವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಜೆಟ್ ಅನೌನ್ಸ್ ಆಗ್ತಾ ಇದೆ. ಬಜೆಟಲ್ಲಿ ವಿಶೇಷವಾದಂಥ ಒಂದು ಕೇಂದ್ರದ ಬಜೆಟ್ಟು ಬಡವರ ಪರವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ರಾಜ್ಯದ ಮತ್ತು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸದಲ್ಲಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಅರ್ಪಿಸ್ತೇನೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನೆ ಅರ್ಪಿಸಿ
ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನವರು ಇವತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬೋಣ, ನಾವು ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಯನ್ನು ಮಾಡೋಣ ಅಂತ ಸಂದರ್ಭ ಹೇಳಿ ನನ್ನ ಭಕ್ತರಿಗೆ ಆಚರಣೆ ಮಾಡೋದಕ್ಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ತಮ್ಮಂದಿರಿಗೂ ಮತ್ತು ಅಣ್ಣಂದಿರಿಗೂ ಮತ್ತು ಎಲ್ಲ ನನ್ನ ಅಭಿಮಾನಿಗಳಿಗೂ ನಾನು ಹೃದಯಪೂರ್ವಕವಾಗಿ ಮಾತುಗಳನ್ನು ಹೇಳಿ ಅಭಿನಂದಿಸಿ ನಾನು ಮಾತಾಡ್ತೀನಿ.